ಇಲ್ರಿ ರೀ, ನಿಮ್ಮ ನಾಲ್ಗೆ ಮೇಲಾದರೂ ಮಚ್ಚೆ ಇದೆಯಾ? ನಾಲ್ಗೆ ಮೇಲಲ್ಲ, ಅಂಗಾಲಲ್ಲಿದೆ. ಎಲ್ಲಿ ತೋರಿಸಿ ನೋಡೋಣ. ಛೆ 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 ಅಲ್ಲ, ನೀವಿಂಥ ಹಳ್ಳಿ ದಾರಿಲಿ ಅದು ಬರಿಗಾಲ ನಡೆಯದ ಮಚ್ಚೆ ಅಳಿಸೋಗ್ಬಿಟ್ರೆ? ನೋಡಿ ಭೋಯ್, ನಿಮ್ಮ ಹದ್ ಬಸ್ತಲ್ಲಿ ನೀವಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವಿಷ್ಟರಲ್ಲೇ ಈ ಹಳ್ಳಿ ಬಿಟ್ಟು ಸಿಟಿಗೆ ಹೋಗೋ ಪರಿಸ್ಥಿತಿನ ತಾವಾಗೆ ತಂದ್ಕೋತೀರಿ. ನೀವು ಅಪ್ಪಾಜಿ ಅಂತ ಹೇಳ್ಕೊಂಡ್ ಬಂದಿದ್ದೀರಲ್ಲ, ಅವರೇ ನಿಮ್ ಕತ್ತಿನ ಪಟ್ಟಿ ಹಿಡಿದು ಮನೆಯಿಂದ ಹೊರಗೆ ದಪ್ತಾರೆ, ನೋಡ್ತೀರಿ. ನನ್ನ ಮಾತನ್ನ ತಮಾಷೆ ಆಗಲ್ಲ, ಸೀರಿಯಸ್ ಆಗಿ ತಗೊಳ್ಳಿ. ಅದನ್ನೇ ಹೇಳ್ತಿದ್ದೀನಿ ನಾನು. ನಿನ್ನೆ ರಾತ್ರಿ ನಿಮ್ಮ ಮಾತನ್ನ ತಮಾಷೆಗೆ ತಗೊಂಡೆ, ಆಮೇಲೆ ಅರ್ಥ ಆಯ್ತು ನೀವು ಒಂಥರ ಲೇಡಿ ನಾಸ್ಟ್ರಾಡಾಮಸ್ ಅಂತ. ಏನ್ ಅರ್ಥ ಆಯ್ತು? ಅದೇ ಮೇಡಮ್, ಕನ್ಸ್ ಬೀಳದಿರ್ಲಿ, ನಿದ್ದೆ ಕೂಡ ಬರಲ್ಲ ಅಂತ ಹೇಳಿದ್ರಲ್ಲ, ಅದು ನಿಜ ಆಗೋಯ್ತು. ನಾನು ರಾತ್ರಿ ನಿಮ್ಮನ್ನ ಬೇರೆ ತಪ್ಕೊಂಡಲ್ಲ. ಛೇ ಛೇ, ಅಸಹ್ಯನ್ ಮತ್ ಯಾಕೆ ನೆನಪು ಮಾಡ್ತೀರಿ? ಮತ್ತೆ ಹೇಗೆ ಹೇಳಿ ಮೇಡಮ್? ಹಾ, ಇದಾಯ್ತಾ? ಆಮೇಲೆ ಮಂಚದ ಮೇಲೆ ಲೆಫ್ಟ್ ತಿರುಗಿದ್ರು, ರೈಟ್ ತಿರುಗಿದ್ರು, ಅಡ್ಡ ಮಲ್ಕೊಂಡ್ರು, ಉದ್ದ ಮಲ್ಕೊಂಡ್ರು, ಫ್ಯಾನ್ ನೋಡಿದ್ರು, ಎಲ್ಲಿ ನೋಡಿದ್ರು ನೀವೇ. ಕಣ್ಣು ಮುಂದೆ ನೀವೇ ಬರ್ತಾ ಇದ್ರೆ ನಾನು ಹೇಗೆ ಕಣ್ಣು ಮುಚ್ಚಲಿ? ಅದಲ್ಲದೆ ನಿನ್ನೆ ರಾತ್ರಿ ಬೇಡ ಬಿಡಿ. ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಯಾರಾದ್ರೂ ನೋಡಿದ್ರೆ ನನ್ನನ್ನು ತಪ್ಪು ತಿಳ್ಕೊತಾರೆ. ನೋಡಿ, ಇನ್ಮೇಲಿಂದ ಏನಾದರೂ ವಿಷಯ ಇದ್ರೆ ಮಾತ್ರ ನನ್ನ ಹತ್ರ ಬಂದು ಮಾತಾಡಿ. ಇಲ್ದಿದ್ರೆ ನಿಮ್ಮ ಲಿಮಿಟಲ್ಲಿ ನೀವಿರೋದು ಒಳ್ಳೇದು. ನಂಗೆ ಈ ಮನೇಲಿ ಇನ್ನೇನು ಕೆಲಸ ಇದೆ ಮೇಡಮ್? ನಿಮ್ಮನ್ನ ನೋಡೋದು, ನಿಮ್ಮನ್ನ ಯಾವಾಗ ತಪ್ಕೊಳಕ್ಕೆ ಅವಕಾಶ ಸಿಗುತ್ತೆ ಅಂತ ಕಾಯೋದು. ಅದು ಬೇಡ ಅಂದರೆ ಒಂದ್ಸಲ ನೀವು ಒಪ್ಪಿದ್ರೆ. ಓಹೋಹೋಹೋಹೋ, ಬೆಳಗ್ಗೆ ಎಲ್ಲಿಗೆ ಮೇಯಕ್ಕೆ ಹೋಗಿತ್ತು ನಮ್ಮ ಕೋಣ? ಏಯ್, ಯಾವನೇ ಕೋಣ? ಗೊಡ್ಡಿ ಎಮ್ಮೆ ಥರ ಈ ಮನೇಲಿ ಬಿದ್ದಿರೋಳು ನೀನು. ಅದಕ್ಕೇನಾ ಈ ಗೊಡ್ಡಿಯಮ್ಮೆ ಬೇಡ ಅಂತ ಬೇರೆ ಹಸುನ ಹುಡ್ಕೊಂಡು ಹೋಗಿದ್ದು? ಏಯ್, ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ. ಒಂದು ಒಳ್ಳೆ ಟೈಮು ಅದು ಬರಲಿ ಅಂತ ಕಾಯ್ತಾ ಇದ್ದೀನಿ. ಆವತ್ತು ನಿನ್ನ ಕತೆ ಹೇಗಿರುತ್ತೆ ಅಂತ ಹೇಳ್ತೀನಿ, ಬರೆದಿಟ್ಕೊ. ನೋಡಪ್ಪ, ನನಗೀಗ ಬರ್ದಿಟ್ಕೊಳಕ್ಕೆಲ್ಲ ಟೈಮ್ ಇಲ್ಲ. ನೀನು ಎಲ್ಲಾದರೂ ಹೋಗು, ಏನು ಬೇಕಾದರೂ ಮಾಡ್ಕೊ, ನಾನು ಇನ್ನೇನೂ ಕೇಳಲ್ಲ. ಆದರೆ ನನಗೆ ಮಾತ್ರ ಏನೂ ಕಮ್ಮಿ ಆಗಬಾರ್ದು, ಗೊತ್ತಾಯ್ತಾ? ಕಟ್ಕೊಂಡು ಒಳ್ಳೆ ಕನ್ಫ್ಯೂಸ್ ಆಗಿಬಿಡ್ಬೇಕು. ಆ ರೇಂಜಿಗೆ ಓವರ್ ಆ್ಯಕ್ಟಿಂಗ್ ಮಾಡ್ತೀಯಲ್ಲೇ. ಓ, ನನಗಿವಾಗ ನಿನ್ನ ಟೆಕ್ನಿಕ್ ಗೊತ್ತಾಯ್ತು. ಶ್ರದ್ಧಾ ಮೈ ಯಾಕೆ ನೀರು ಹಾಕಿದೆ? ಇದು ನಾನು ಕೇಳಬಾರ್ದು ಅಂತ ತಾನೆ ಮಾತು ಮರ್ಸೋದಕ್ಕೆ ಬೇರೆ ಕಿರಿಕು ಹೇಳು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.